ಸಾಲದಲ್ಲಿರುವವನ ಮೌನ ಗೊತ್ತಾ? ಅದು ಸೋಲಿನ ಮೌನವಲ್ಲ, ಅದು ಒಳಗೆ ಉರಿಯುತ್ತಿರುವ ಅಗ್ನಿಯ ಮೌನ. ಅವನು ನಗುತ್ತಾನೆ, ಆದರೆ ಅವನ ಮನಸ್ಸು ಯುದ್ಧ ಮಾಡುತ್ತಿರುತ್ತದೆ. ಅವನು ಮೌನವಾಗಿರುತ್ತಾನೆ, ಆದರೆ ಅವನ ಕನಸುಗಳು ಕೂಗುತ್ತಿರುತ್ತವೆ. ಹೌದು, ಸಾಲದಲ್ಲಿರೋದು ಸುಲಭವಲ್ಲ. ಫೋನ್ ರಿಂಗ್ ಆದಾಗ ಹೃದಯ ಜೋರಾಗಿ ಬಡಿಯುತ್ತು. ವಾಟ್ಸಾಪ್ ಮೆಸೇಜ್ ಬಂದರೂ ತಲೆ ಒಳಗೆ ಒಂದೇ ಟೆನ್ಷನ್. ಬೇರೆಯವರು ನಗುತ್ತಿರೋ ಸಮಯದಲ್ಲಿ ಅವನು ಲೆಕ್ಕ ಹಾಕುತ್ತಿರ್ತಾನೆ, ಇನ್ನು ಎಷ್ಟು ಬಾಕಿ, ಹೇಗೆ ತೀರ್ಸೋದು? ಆದರೆ ಕೇಳು, ಈ ಹಂತವೇ ನಿನ್ನನ್ನು ಮುರಿಯೋದಿಲ್ಲ, ಇದು ನಿನ್ನನ್ನು ಬಲಪಡಿಸುತ್ತದೆ. ಸಾಲ ನಿನ್ನನ್ನು ಎರಡು ದಾರಿಯಲ್ಲಿ ಕರೆದೊಯ್ಯುತ್ತದೆ. ಒಂದು ಭಯ, ಶೇಮ್, ಹೈಡಿಂಗ್. ಇನ್ನೊಂದು ಹೋರಾಟ, ಫೋಕಸ್, ಗ್ರೋತ್. ನೀನು ಯಾವ ದಾರಿ ಆಯ್ಕೆ ಮಾಡ್ತೀಯ? ಯಾಕಂದ್ರೆ ಸಾಲದಲ್ಲಿರುವವನು ದುರ್ಬಲ ಅಲ್ಲ, ಅವನು ರಿಸ್ಕ್ ತೆಗೆದುಕೊಂಡವನು, ಅವನು ಪ್ರಯತ್ನಿಸಿದವನು, ಅವನು ಕನಸು ಕಂಡವನು. ಕನಸು ಕಾಣೋವನು ಮಾತ್ರ ಸಾಲದಲ್ಲಿ ಬೀಳ್ತಾನೆ. ಸೋಮಾರಿ ಯಾರಿಗೂ ಸಾಲ ಇರೋದಿಲ್ಲ. ಇವತ್ತು ನಿನಗೆ ನಿದ್ದೆ ಬರದೇ ಇರಬಹುದು, ಆದರೆ ನಾಳೆ ನಿನ್ನ ಯಶಸ್ಸು ಇತರರಿಗೆ ನಿದ್ದೆ ಬರೋದಿಲ್ಲ. ಇವತ್ತು ಜನ ನಿನ್ನನ್ನು ಇಗ್ನೋರ್ ಮಾಡಬಹುದು, ನಾಳೆ ಅದೇ ಜನ ನಿನ್ನ ಸ್ಟೋರಿ ಕೇಳಿ ಇನ್ಸ್ಪೈರ್ ಆಗಬಹುದು. ನೆನಪಿರ್ಲಿ, ಸಾಲ ಒಂದು ಶಿಕ್ಷೆಯಲ್ಲ, ಅದು ಒಂದು ಪರೀಕ್ಷೆ. ಪರೀಕ್ಷೆ ಬಂದಿದ್ರೆ ಅದರ ಅರ್ಥ ನೀನು ದೊಡ್ಡ ಮಟ್ಟಕ್ಕೆ ಹೋಗ್ತಿದ್ದೀಯ. ಇವತ್ತು ಒಂದು ನಿರ್ಧಾರ ಮಾಡು. ಭಯದಲ್ಲಿ ಬದುಕೋದು ನಿಲ್ಲಿಸು, ಎಕ್ಸ್ಕ್ಯೂಸ್ ಕೊಡೋದು ನಿಲ್ಲಿಸು, ತಪ್ಪು ಒಪ್ಪಿಕೋ, ಪ್ಲಾನ್ ಮಾಡು, ಎಕ್ಸ್ಟ್ರಾ ಕೆಲಸ ಮಾಡು, ಸ್ಕಿಲ್ ಡೆವಲಪ್ ಮಾಡು, ಪ್ರತಿದಿನ 1% ಇಂಪ್ರೂವ್ ಆಗು. ಸಾಲ ನಿನ್ನನ್ನು ಬೆನ್ನಟ್ಟೋದಿಲ್ಲ, ನೀನೇ ಅದನ್ನು ಬೆನ್ನಟ್ಟಬೇಕು. ನಾನು ತೀರಿಸ್ತೀನಿ, ನಾನು ಗೆಲ್ತೀನಿ, ನನ್ನ ಸ್ಟೋರಿ ಚೇಂಜ್ ಆಗ್ತದೆ. ಈ ಮಾತುಗಳು ನಿನ್ನೊಳಗೆ ಪ್ರತಿಧ್ವನಿಸಬೇಕು. ಒಂದು ದಿನ ಇವತ್ತು ನಿನ್ನನ್ನು ಒತ್ತಡ ಕೊಟ್ಟ ನಂಬರ್ಸ್ಗಳು ಅವತ್ತು ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ತವೆ. ಇವತ್ತು ನಿನ್ನನ್ನು ಕಾಡಿದ ಕಾಲ್ಸ್ಗಳು ಅವತ್ತು ಕಂಗ್ರ್ಯಾಚುಲೇಷನ್ಸ್ ಕಾಲ್ಸ್ ಆಗಿರ್ತವೆ. ಮತ್ತು ಇವತ್ತು ಮೌನವಾಗಿರುವ ನೀನು ನಾಳೆ ವೇದಿಕೆಯಲ್ಲಿ ನಿಂತು ಹೇಳ್ತೀಯ, ಹೌದು, ನಾನು ಸಾಲದಲ್ಲಿದ್ದೆ, ಆದರೆ ನಾನು ಸೋತಿಲ್ಲ. ಸಾಲದಲ್ಲಿರುವವನ ಮೌನ ದುರ್ಬಲತೆಯಲ್ಲ, ಅದು ಬಿರುಗಾಳಿ ಮುಂಚಿನ ಶಾಂತಿ. ಎದ್ದೇಳು, ಹೋರಾಡು, ತೀರಿಸು, ಗೆಲ್ಲು. ಇವತ್ತು ಸಾಲ, ನಾಳೆ ಸಾಧನೆ.